ಸಚಿವ ಸಂಪುಟ ರಚನೆ ಒಂದು ಆಗಬೇಕು. ಸಚಿವ ಸಂಪುಟ ಕೂಡ ಅದನ್ನು ಹೇಗೆ ಅವರು ನಿಭಾಯಿಸಿದ್ರು ನೋಡಿ, ಅದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕೋಯಲಿಷನ್ ಸರ್ಕಾರದಲ್ಲಿ ಘಟಾನುಘಟಿಗಳು ಇರ್ತಾರೆ. ದೆಹಲಿಯ ಸಂದರ್ಭದಲ್ಲಿ ದೇಶದ ಒಂದು ಮೂಲೆಯಿಂದ ಬಂದವರಾದ್ರೂ ಕೂಡ ಅವರಿಗೆ ಒಂದು ನ್ಯಾಷನಲ್ ಪರ್ಸ್ಪೆಕ್ಟಿವ್ ಇರುತ್ತೆ. ಜ್ಯೋತಿಷಿಗಳನ್ನ ಅವ್ರು ಪ್ರಧಾನಿ ಆದರೂ ಬಿಡಲಿಲ್ಲ. ಅವರು ಪ್ರಧಾನಮಂತ್ರಿ ಆದಾಗ ಅಷ್ಟೊತ್ತಿಗಾಗಲೇ ಕಾಶ್ಮೀರ ಉರಿತಾ ಇರುತ್ತೆ. ದೇವೇಗೌಡರು ಡಿಸೈಡ್ ಮಾಡ್ತಾರೆ, ನಾನು ಏನಾದರೂ ಮಾಡಬೇಕು. ಸೊ ದೇವೇಗೌಡರು ತಗೊಂಡಂತಹ ಈ ನಿರ್ಧಾರ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕುತೂಹಲ ಹುಟ್ಟುತ್ತೆ. ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ತುಂಬಾ ವರ್ಷಗಳಿಂದ ಇದೆ. ಈಗ 4 ಫೇಸ್ ಎಲೆಕ್ಷನ್ ಮಾಡೋದು ಅಂತ ನಿರ್ಧಾರ ಕೂಡ ಆಗುತ್ತೆ. ಇದು ಬಹಳ ದೊಡ್ಡ ನಿರ್ಧಾರ. ಅದು ಬಹಳ ದೊಡ್ಡ ನಿರ್ಧಾರ. ಫರೂಕ್ ಅಬ್ದುಲ್ಲಾ ಅವರು ತಿರ್ಗಾ ಮುಖ್ಯಮಂತ್ರಿ ಆಗ್ತಾರೆ. ಅಧಿಕಾರ ಸ್ವೀಕಾರ ಮಾಡುವಾಗ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಇದನ್ನ ರೆಸ್ಟೋರ್ ಮಾಡಿರ್ತಕ್ಕಂಥವ್ರು ದೇವೇಗೌಡರು ಅಂತ ಹೇಳ್ಬಿಟ್ಟು ಇನ್ನೇನು ಒಂದು ಇನಿಷಿಯೇಟಿವ್ ತಗೋಬೇಕು ಅಂತಿದ್ದವಾಗ ಕಾಂಗ್ರೆಸ್ ಪಕ್ಷ ದೇವೇಗೌಡರಿಗೆ ಕೊಟ್ಟಿದ್ದಂಥ ಸಪೋರ್ಟನ್ನು ವಿತ್ಡ್ರಾ ಮಾಡಿಬಿಡುತ್ತೆ. ಆದರೆ ಪ್ರಧಾನಿಯಾದ ನಂತರದಲ್ಲಿ ಮೊದಲಿಗೆ ಆಗಬೇಕಾದದ್ದು ಸಚಿವ ಸಂಪುಟ ರಚನೆ ಒಂದು ಆಗಬೇಕು. ಸಚಿವ ಸಂಪುಟ ಕೂಡ ಅದನ್ನು ಹೇಗೆ ಅವರು ನಿಭಾಯಿಸಿದ್ರು ನೋಡಿ, ಅದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರಿಗೆ ಕನ್ನಡದವರು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಅವ್ರ ಜೊತೆಗೆ ಕರ್ನಾಟಕದಲ್ಲಿ ಕೆಲಸ ಮಾಡಿದವ್ರನ್ನು ಕೆಲವು ಸೆಲೆಕ್ಟ್ ಮಾಡಬೇಕು ಅಂತ ಇರುತ್ತೆ. ಹಾಗಾಗಿ SR ಬೊಮ್ಮಾಯಿಯವ್ರನ್ನ ಸೆಲೆಕ್ಟ್ ಮಾಡ್ತಾರೆ, RL ಜಾಲಪ್ನವ್ರು ಸೆಲೆಕ್ಟ್ ಮಾಡ್ತಾರೆ, ಮತ್ತು ಸ್ವಲ್ಪ ಹಿಂದಿನಲ್ಲಿ ಕನ್ವರ್ಸ್ ಮಾಡಲಿಕ್ಕೆ CM ಇಬ್ರಾಹಿಂ ನೋಡ್ಕೋತಾರೆ. ಸೊ CM ಇಬ್ರಾಹಿಂ ಹೋಗ್ತಾರೆ, ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಕೂಡ ಆಗ್ತಾರೆ. ಸೊ ಕರ್ನಾಟಕದ ಈ 3 ಜನ ಅಲ್ಲದೆ ಕೋಯಲಿಷನ್ ಸರ್ಕಾರದಲ್ಲಿ ಘಟಾನುಘಟಿಗಳು ಇರ್ತಾರೆ. IK ಗುಜರಾಲ್ ಅವರು ಮಂತ್ರಿ ಆಗ್ತಾರೆ, P ಚಿದಂಬರಂ ಅವರು ಮಂತ್ರಿ ಆಗ್ತಾರೆ, ದೆನ್ ರಾಮ್ ವಿಲಾಸ್ ಪಾಸ್ವಾನ್ ಇರ್ತಾರೆ, ಸೊ ಮುಲಾಯಂ ಸಿಂಗ್ ಯಾದವ್ ಇರ್ತಾರೆ. ಸೊ ಇವರೆಲ್ಲ ದೇವೇಗೌಡರ ಸರ್ಕಾರದಲ್ಲಿ ಮಂತ್ರಿಗಳಾಗ್ತಾರೆ. ಸೊ ಈ ರೀತಿ ಒಂದು ಕಾಂಪ್ಯಾಕ್ಟ್ ಮಂತ್ರಿಮಂಡಲವನ್ನು ಮಾಡಿದ್ಮೇಲೆ ದೇವೇಗೌಡರು ಯೋಚನೆ ಮಾಡ್ತಕ್ಕಂಥದ್ದು, ನಾನು ಏನಾದ್ರು ಒಂದು ಲಾಸ್ಟಿಂಗ್ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಕೆಲವು ಡಿಸಿಷನ್ನ ತೊಗೊಳ್ಬೇಕು ಅಂತ ಹೇಳಿ. ಆವಾಗ ಅವ್ರಿಗೆ ಅನಿಸ್ತಕ್ಕಂಥದ್ದು, ದೆಹಲಿಯ ಸಂದರ್ಭದಲ್ಲಿ ದೇಶದ ಒಂದು ಮೂಲೆಯಿಂದ ಬಂದವರಾದರೂ ಕೂಡ ಅವರಿಗೆ ಒಂದು ನ್ಯಾಷನಲ್ ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ಅವರು ಯೋಚನೆ ಮಾಡ್ತಕ್ಕಂಥದ್ದು ಕಾಶ್ಮೀರದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ. ಅವರು ಪ್ರಧಾನಮಂತ್ರಿ ಆದಾಗ ಅಷ್ಟೊತ್ತಿಗಾಗಲೇ ಕಾಶ್ಮೀರ ಉರಿತಾ ಇರುತ್ತೆ. 1989ರಲ್ಲಿ ನಮಗೆಲ್ಲ ಗೊತ್ತಿದ್ದ ಹಾಗೆ ಅಲ್ಲಿ ನರಮೇಧದಲ್ಲಿ ಕಾಶ್ಮೀರಿ ಪಂಡಿತರನ್ನ ಸುಮಾರು 2,000ಕ್ಕೂ ಹೆಚ್ಚು ಪಂಡಿತರನ್ನ ಸಾಯಿಸಿ 3 ಲಕ್ಷಕ್ಕೂ ಹೆಚ್ಚು ಕುಟುಂಬದ ಸದಸ್ಯರನ್ನು ಅಲ್ಲಿಂದ ಓಡಿಸಿರ್ತಾರೆ. ಸೊ ಆ ನಂತರ ಕೇಂದ್ರ ಸರ್ಕಾರ ಆ ಕಡೆ ಕಣ್ಣು ಕೂಡ ಹಾಕಿರಲ್ಲ ಕಾಶ್ಮೀರದಲ್ಲಿ ಏನಾಗ್ತಿದೆ ಅಂತೇಳಿ. 89ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅವರು ಕಡೆಯ ದಿನಗಳು, ಬಿಕಾಸ್ ದೇರ್ ವಾಸ್ ಲಾಟ್ ಆಫ್ ಟೆನ್ಷನ್ ವಿತ್ ಇನ್ ದಿ ಗವರ್ಮೆಂಟ್, ಸೊ ಅವರು ಹಾಕಲ್ಲ. ಆಮೇಲೆ VP ಸಿಂಗ್ ಸರ್ಕಾರ ಬರುತ್ತೆ. VP ಸಿಂಗ್ ಸರ್ಕಾರ ಕೂಡ ಕಾಶ್ಮೀರದ ಕಡೆ ಏನು ಗಮನ ಹರಿಸಲ್ಲ. ದೆನ್ 5 ವರ್ಷ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಆದರೆ ಅವರಿಗೆ ಆದಂಥ ಸಮಸ್ಯೆಗಳಿರ್ತವೆ ಮತ್ತು ಆರ್ಥಿಕವಾದ ಸಮಸ್ಯೆಗಳ ಬಗ್ಗೆ ಅವರು ಹೆಚ್ಚು ಗಮನ ಹರಿಸಿರ್ತಾರೆ. ಹಾಗಾಗಿ ಕಾಶ್ಮೀರದ ಕಡೆ ಕಳೆದ 7-8 ವರ್ಷದಿಂದ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಆಗಲಿ ಪ್ರೈಮ್ ಮಿನಿಸ್ಟರ್ ಆಗಲಿ ಯಾರಿಗೂ ಹೋಗಿರಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ದೇವೇಗೌಡರು ಡಿಸೈಡ್ ಮಾಡ್ತಾರೆ, ನಾನು ಏನಾದರೂ ಮಾಡಬೇಕು, ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡೋದಕ್ಕೆ ಅಂಥೇಳಿ. ಅವರು ತಮ್ಮ ಸೆಕ್ಯೂರಿಟಿ ಆಪರೇಟರ್ಸ್ನಲ್ಲಿ ಹೇಳ್ತಾರೆ. ಈ ಶ್ಯಾಮಲ್ ದತ್ತ ಅಂತಕ್ಕಂಥವರು SPG ಚೀಫ್ ಆಗಿರ್ತಾರೆ. ಸೊ ಐ ವುಡ್ ಲೈಕ್ ಟು ಗೋ ಟು ಕಾಶ್ಮೀರ್ ಅಂತ ಹೇಳಿ ಅವ್ರ ಹತ್ರ. ಸೊ ಶ್ಯಾಮಲ್ ದತ್ತ ಅವರಿಗೆ ಆಶ್ಚರ್ಯ ಆಗುತ್ತೆ. ಇವರು ಈಗ ತಾನೇ ಬಂದಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ, ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಇವ್ರಿಗೆ ಗೊತ್ತಿದೆಯೋ ಇಲ್ಲೋ, ಅಲ್ಲಿ ಹೋಗಿ ಭಾಳ ಡೇಂಜರಸ್ ಸಿಚುಯೇಷನ್, ಸರ್ ಇಟ್ ಈಸ್ ನಾಟ್ ಪಾಸಿಬಲ್ ನಾವು, ಈಗ ಬೇಡ ಅಂಥೇಳಿ. ಆದರೆ ದೇವೇಗೌಡರು ಬಿಡೋದಿಲ್ಲ ಅಲ್ಲಿಗೆ. ಯಾಕೆ ಈಗ ಹೇಳ್ತಾ ಇದ್ದಾರೆ? ಅದು ಭಾರತದ ದೇಶಕ್ಕೆ ಸೇರಿದ ಒಂದು ಪ್ರದೇಶ ಅಲ್ವೇ, ಅಲ್ಲಿಗೊಬ್ಬ ಪ್ರಧಾನಮಂತ್ರಿ ಆಗಿದ್ದವ್ರು ಹೋಗಬಾರ್ದೆ. ಸೊ ಇವರು ವ್ಯವಸ್ಥೆ ಮಾಡಬೇಕು, ಅಧಿಕಾರಿಗಳ ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡಿ ಇನ್ನೇನು ಮಾಡ್ಬೋದು ಅಂತ ಅವರು ಇದಕ್ಕೊಂದು ಸಮಸ್ಯೆಗೆ ಒಂದು ಪರಿಹಾರ ಕಂಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರ ಜ್ಯೋತಿಷಿ ಒಬ್ರು ಇರ್ತಾರೆ, ದೇವೇಂದ್ರ ಮಿಶ್ರಾ ಅಂಥೇಳಿ. ಅವರನ್ನು ಕರೆಸ್ಬಿಟ್ಟು ಕೇಳ್ತಾರೆ, ನೋಡಿ ನನ್ನ ಜಾತಕ ನೋಡಿ, ಅದರಲ್ಲಿ ಏನಾದರೂ ನನಗೆ ಆಕಸ್ಮಿಕ ಮರಣ ಆಗುವಂಥ ಒಂದು ಸಂಭವ ಇದೆಯಾ ಅಂಥೇಳಿ. ದೇವೇಂದ್ರ ಮಿಶ್ರಾ ಒಂದ್ಸಲಿ ಮುಖ ನೋಡ್ತಾರೆ, ಏನು ಯಾಕೆ ನೋಡಿ ನೀವು ಸ್ವಲ್ಪ. ಸೊ ಈಗಾಗಲೇ ಸಾಕಷ್ಟು ಸಲ ಮಿಶ್ರಾ ಅವರವ್ರ ಜಾತಕ ನೋಡಿರ್ತಾರೆ. ಇನ್ನೊಮ್ಮೆ ನೋಡ್ಬಿಟ್ಟು ಹೇಳ್ತಾರೆ, ನಿಮಗೆ ಆ ರೀತಿ ಯಾವುದೇ ರೀತಿಯ ಬಾಧೆ ಬರೋದಿಲ್ಲ, ನೀವು ಆರಾಮಾಗಿ ಹೋಗಿ ಬರ್ಬೋದು, ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಅಂಥೇಳಿ. ದೇವೇಗೌಡರಿಗೆ ಅಷ್ಟೇ ಬೇಕಾಗಿರುತ್ತೆ. ಜ್ಯೋತಿಷಿಗಳನ್ನ ಅವ್ರು ಪ್ರಧಾನಿ ಆದರೂ ಬಿಡಲಿಲ್ಲ. ಮತ್ತೆ ಜ್ಯೋತಿಷಿ ಹೇಳಿದ್ದು ಅವ್ರಿಗೆ ಅಷ್ಟೊಂದು ಸಮಾಧಾನ ಕೊಟ್ಟಿರುತ್ತೆ. ನೆಕ್ಸ್ಟ್ ಇಮಿಡಿಯೇಟ್ಲಿ ಆಯಿತು, ಇದಕ್ಕೊಂದು ದಿನ ಹುಡುಕಿ ಅಂತ ಹೇಳಿ. ಸೊ ಜುಲೈ 6, 1996 ಒಳ್ಳೆಯ ದಿನ ಅಂತ ಹೇಳಿ ಅವರು ದೇವೇಂದ್ರ ಮಿಶ್ರಾ ಅವರು ಕೊಡ್ತಾರೆ. ಸೊ ಆ ದಿನ ಹಿಡ್ಕೊಂಡು ಇವರು ತಮ್ಮ ಹಿರಿಯ ಅಧಿಕಾರಿಗಳನ್ನು ಕರೆಸ್ತಾರೆ. ನೋಡಿ
ನಾನು ಜುಲೈ 6, 96ಕ್ಕೆ ಕಾಶ್ಮೀರಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದಕ್ಕೆ ಏನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡಿ ಅಂಥೇಳಿ ನಾನು ಆದೇಶ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ರೂಮಿಂದ ಹೊರಟೋಗ್ತಾರೆ. ಅಧಿಕಾರಿಗಳೆಲ್ಲ ಗಾಬರಿ ಆಗ್ಬಿಡ್ತಾರೆ. ಪ್ರಧಾನಮಂತ್ರಿಯವರ ಆದೇಶ, ಇದನ್ನು ನಾವು ಪಾಲಿಸಲೇಬೇಕು. ಸೊ ಹಾಗೆ ಮಾಡಿದಾಗ ಅವರಿಗೆ ವ್ಯವಸ್ಥೆ ಮಾಡುವ ಒಂದು ಏನೋ ಅನಿವಾರ್ಯತೆ ಉಂಟಾಗುತ್ತೆ. ನಂತರ ಮಾಡಿದಂಥ ಕೆಲಸ ದೇವೇಗೌಡರು ಆಗ ಗವರ್ನರ್ ಆಗಿದ್ದಂಥ ಜನರಲ್ KV ಕೃಷ್ಣರಾವ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕೃಷ್ಣರಾವ್ ವಾಸ್ ಅ ವೆರಿ ಸೀಸನ್ ಮ್ಯಾನ್, ಆರ್ಮಿಲೆಲ್ಲ ಇದ್ದವರು, ಒಳ್ಳೆ ಹೆಸರು ಮಾಡಿದ್ದವರು. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ, ನೋಡಿ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ನಾನು ಬರೋನಿದ್ದೀನಿ, ಒಂದು ದಿನದ ವಿಸಿಟಿಗೆ ಬರ್ತೀನಿ. ಅಲ್ಲಿ ಯಾವ ಯಾವ ಪಕ್ಷಗಳ ಲೀಡರ್ಸ್ ಇದ್ದಾರೆ, ಸಣ್ಣ ದೊಡ್ಡ ಯಾವ ಪಕ್ಷಗಳಿರಲಿ ಅವ್ರನ್ನೆಲ್ಲರನ್ನು ಕರೆಸಿ, ಮತ್ತು ಕಾಶ್ಮೀರದಲ್ಲಿರ್ತಕ್ಕಂಥ ಸಂಸ್ಥೆಗಳ ಪ್ರತಿನಿಧಿಗಳು ಯಾರಿದ್ದಾರೆ ಅವರನ್ನು ಕರೆಸಿ, ಎಲ್ಲರಿಗೂ ಮುಕ್ತವಾದಂಥ ಅವಕಾಶ ಕೊಡಿ, ನಾನು ಅವ್ರ ಜೊತೆಗೆ ಮಾತಾಡಬೇಕು, ಅವರ ಸಮಸ್ಯೆಗಳು ಏನಿದೆ ತಿಳ್ಕೊಳ್ಬೇಕು ಅಂತ ಹೇಳಿ. ಸೊ ಏರ್ಪೋರ್ಟಿಂದ ಡೈರೆಕ್ಟಾಗಿ ಒಂದು ಹಾಲ್ಗೆ ಹೋಗ್ತಾರೆ. ಅಲ್ಲಿ ಜನಗಳೆಲ್ಲ 100 ಜನ ಸೇರಿರ್ತಾರೆ, 100 ಜನ. ಕಾಶ್ಮೀರದಲ್ಲಿ ಇಂಥ ಒಂದು ಇನಿಷಿಯೇಟಿವ್ ಕೇಂದ್ರ ಸರ್ಕಾರದಿಂದ ಬಂದೇ ಇರಲ್ಲ, ಫಸ್ಟ್ ಟೈಮ್. ಈಗ ಪ್ರಧಾನಮಂತ್ರಿಯಾಗಿ ಇನ್ನು 15 ದಿವಸ ಆಗಿಲ್ಲ, ಇವರು ಇಲ್ಲಿ ಬಂದು ನಮ್ಮ ಇದನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಭಾರಿ ಖುಷಿ ಆಗುತ್ತೆ. ಸೊ ದೇವೇಗೌಡರು ತಗೊಂಡಂತಹ ಈ ನಿರ್ಧಾರ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕುತೂಹಲ ಹುಟ್ಟುತ್ತೆ. ಅಲ್ಲಿ ಹೋಗ್ತಾರೆ, ಜನಗಳ ಹತ್ರ ಭಾಳ ಜೆನ್ಯೂನ್ನಾಗಿ ಕೂತ್ಕೊಂಡು ಕೇಳ್ತಾರೆ ನಿಮ್ಮ ಸಮಸ್ಯೆಗಳೇನು ಅಂತ ಹೇಳಿ. ಆವಾಗ ಅವರಿಗೆ ತಿಳಿದು ಬರ್ತಕ್ಕಂಥದ್ದು ಟೂರಿಸಂ ಬಿದ್ದೋಗಿರುತ್ತೆ, ಜನಗಳಿಗೆ ಕೆಲಸ ಇರೋದಿಲ್ಲ, ಇನ್ಕಮ್ ಇರೋದಿಲ್ಲ, ಮತ್ತು ಹಳೆಯ ಸಾಲಗಳು ಅದರದ್ದೆಲ್ಲ ಬಡ್ಡಿಗೆಲ್ಲ ಬೆಳೆದಿರುತ್ತೆ. ಸೊ ಇಂಥ ಸಮಸ್ಯೆಗಳನ್ನೆಲ್ಲ ಅವ್ರು ಹೇಳ್ಕೊತಾರೆ. ಸೊ ಇದೆಲ್ಲ ಕೇಳಿಸ್ಕೊಂಡಂಥ ದೇವೇಗೌಡರು ದೆಹಲಿಗೆ ಬಂದು ತಮ್ಮ ಫೈನಾನ್ಸ್ ಸೆಕ್ರೆಟರಿ ಮೊಂಟೆಕ್ ಅಹುಲುವಾಲಿಯಾ ಅವರನ್ನು ಕರೆಸಿ, ನೋಡಿ ಆ ಕಾಶ್ಮೀರದಲ್ಲಿ ಸಮಸ್ಯೆ ಏನಿದೆ, ಎಷ್ಟು ಫೈನಾನ್ಸಸ್ಸು ಕೊಟ್ಟಿದ್ದಾರೆ ಮತ್ತು ಬಡ್ಡಿ ಅಸಲು ಎಲ್ಲ ಸೇರಿ ಒಟ್ಟು ಎಷ್ಟಾಗುತ್ತೆ ಅಂತ ಹೇಳಿ. ಸೊ ಅವರು ಒಂದು 2 ದಿನಗಳಲ್ಲಿ ಅವರಿಗೆ ವಿವರಗಳನ್ನು ಕೊಡ್ತಾರೆ. ಸುಮಾರು 31,000 ಜನ ಇನ್ನೂ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತೇಳಿ ಒಂದು 450 ಕೋಟಿ. ಅಫ್ಕೋರ್ಸ್ ಆ ಕಾಲಕ್ಕೆ ದೊಡ್ಡ ಅಮೌಂಟ್. ಸೊ ಅದನ್ನು ಆ ಸಾಲವನ್ನು ಮನ್ನಾ ಮಾಡಿ ಅಂತ ಹೇಳಿ ದೇವೇಗೌಡರು ಆದೇಶ ಕೊಡ್ತಾರೆ. ನೋಡಿ ಅವರ ವಿಷನ್ನು ಸಣ್ಣ ಜನಗಳಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ. ಸೊ ಅದು ಒಂದು ಸಂಚಲನ ಮೂಡಿಸುತ್ತೆ ಜನಗಳಿಗೆ. ಪರವಾಗಿಲ್ಲ, ಟೂರಿಸಂ ಅನ್ನ ಮತ್ತೆ ಬಿಲ್ಡ್ ಮಾಡಲಿಕ್ಕೆ ಮತ್ತು ಜನಗಳಿಗೆ ಅಲ್ಲಿ ತಿನ್ನೋದಕ್ಕೂ ಗತಿ ಇರಲ್ಲ ಅಂತ ಪರಿಸ್ಥಿತಿಯಲ್ಲಿ ಇವರೊಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು. ಸೊ ನಂತರ ಅವರು ಯೋಚನೆ ಮಾಡ್ತಕ್ಕಂಥದ್ದು, ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ತುಂಬ ವರ್ಷಗಳಿಂದ ಇದೆ. ಈಗ ಅಲ್ಲೊಂದು ಚುನಾಯಿತ ಸರ್ಕಾರ ಇರಬೇಕು ಅನ್ನುವ ಯೋಚನೆ ಮಾಡ್ತಾರೆ. ಯಾರಿಗೂ ಕಲ್ಪನೆ ಮಾಡೋಕ್ಕೂ ಸಾಧ್ಯವಾಗದಂಥ ಒಂದು ವಿಚಾರ, ಅಂಥ ಪರಿಸ್ಥಿತಿ. ಆಗ ಮಾಡ್ಲಿಕ್ಕೆ ಆಗುತ್ತಾ ಅನ್ನುವ ಧೈರ್ಯ ಕೂಡ ಇರಲ್ಲ ಯಾರಿಗಾದ್ರೂ. ಆದರೆ ದೇವೇಗೌಡರಿಗೆ ಒಂದು ರೀತಿಯ ಪೊಲಿಟಿಕಲ್ ಇನ್ಸ್ಟಿಂಕ್ಟ್ ಇರುತ್ತೆ. ಒಂದು ಜನಪ್ರತಿನಿಧಿ ಸರ್ಕಾರ ಇದ್ದಾಗಲೇ ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರು ಫರೂಕ್ ಅಬ್ದುಲ್ಲಾ ಉಳಿದವ್ರನ್ನೆಲ್ಲ ಕನ್ಸಲ್ಟ್ ಮಾಡ್ತಾರೆ. ಗುಲಾಮ್ ನಬಿ ಆಜಾದ್ ಇವನ್ನೆಲ್ಲ ಅವರೆಲ್ಲ ಎನ್ಕರೇಜ್ ಮಾಡ್ತಾರೆ. ಹೌದು ಆಗಬೇಕು, ಬಟ್ ನೋಡಿ ಪರಿಸ್ಥಿತಿ ನೋಡ್ಕೊಳ್ಳಿ, ನಾವು ವರ್ಷ ಆಗಿರುತ್ತೆ. ಸೊ ಹಾಗಾಗಿ ಇವರು ಎಲೆಕ್ಷನ್ ಕಮಿಷನ್ ಕಳಿಸ್ತಾರೆ, ನೀವು ಅಲ್ಲಿ ಹೋಗಿ ನೋಡ್ಕೊಂಬನ್ನಿ, ಎಲೆಕ್ಷನ್ ಆಗಲೇಬೇಕು, ಏನು ವ್ಯವಸ್ಥೆ ಮಾಡ್ತೀರಾ, ಹೇಗೆ ವ್ಯವಸ್ಥೆ ಮಾಡ್ತೀರಾ ಅನ್ನೋದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ. ಎಲೆಕ್ಷನ್ ಕಮಿಷನ್ ಹೋಗುತ್ತೆ, 3-4 ಸರಿ ಅಲ್ಲಿ ಹೋಗಿ ಅಲ್ಲಿ ಜನಗಳ ಜೊತೆ ಕನ್ಸಲ್ಟ್ ಮಾಡಿ ಸೆಪ್ಟೆಂಬರ್ನಲ್ಲಿ 4 ಫೇಸ್ ಎಲೆಕ್ಷನ್ ಮಾಡೋದು ಅಂತ ನಿರ್ಧಾರ ಕೂಡ ಆಗುತ್ತೆ. ಇದು ಬಹಳ ದೊಡ್ಡ ನಿರ್ಧಾರ, ಅದು ಬಹಳ ದೊಡ್ಡ ನಿರ್ಧಾರ. ಈ ಒಂದು ನಿರ್ಧಾರ ತಗೊಂಡಾಗ ದ ನ್ಯಾಷನಲ್ ಮೀಡಿಯಾ ಆ್ಯಂಡ್ ಇಂಟರ್ನ್ಯಾಷನಲ್ ಮೀಡಿಯಾ ದೇ ವರ್ ಆಲ್ ಸ್ಟಂಡ್. ಇದು ಮೊನ್ನೆ ಬಂದಂಥ ಇವರು ಯಾರು ಗೊತ್ತಿಲ್ಲದಂಥ ಒಂದು ವ್ಯಕ್ತಿ ಇಂಥ ಒಂದು ದೊಡ್ಡ ನಿರ್ಧಾರ ತಗೊಳ್ಳುವಂಥ ಮನಸ್ಸು ಮಾಡಿದ್ದಾರಲ್ಲ, ಇದು ಹೇಗೆ ಆಗುತ್ತೆ ಗೊತ್ತಿಲ್ಲ, ಇದೇನಾದರೂ ರಿವರ್ಸ್ ಆಗಿ ಸೊ ಅಲ್ಲಿ ಭಾರಿ ಹಿಂಸೆ ಆದರೆ ಏನು ಕತೆ ಅನ್ನೋ ಒಂದು ಅಲ್ಲಲ್ಲಿ ಸ್ಪೆಕ್ಯುಲೇಷನ್ ಶುರು ಆಗುತ್ತೆ. ಆದರೆ ದೇವೇಗೌಡರು ಕಾಮ್ ಆಗಿದ್ದು ಡಿಸಿಷನ್ ತಗೊಳ್ತಾರೆ ಮತ್ತು ಎಲೆಕ್ಷನ್ ಕೂಡ ಚೆನ್ನಾಗಿ ಆಗುವಂತೆ ನೋಡ್ಕೋತಾರೆ. ಆವಾಗ ನ್ಯಾಷನಲ್ ಕಾನ್ಫರೆನ್ಸ್ಗೆ ಫುಲ್ ಮೆಜಾರಿಟಿ ಬರುತ್ತೆ ಮತ್ತು ಫರೂಕ್ ಅಬ್ದುಲ್ಲಾ ಅವರು ತಿರ್ಗಾ ಮುಖ್ಯಮಂತ್ರಿ ಆಗ್ತಾರೆ. ಅವರಂತೂ ಆವಾಗ ಅಧಿಕಾರ ಸ್ವೀಕಾರ ಮಾಡುವಾಗ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಇದನ್ನು ರೆಸ್ಟೋರ್ ಮಾಡಿರ್ತಕ್ಕಂಥವ್ರು ದೇವೇಗೌಡರು ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಸೊ ಇಂಥ ಒಂದು ಇನಿಷಿಯೇಟಿವ್ ತಗೊಂತಾರೆ ದೇವೇಗೌಡರು. ಅದರಿಂದ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವ್ರಿಗನ್ಸೋದು ಇದನ್ನ ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಬೇಕಾದ್ರೆ ಪಾಕಿಸ್ತಾನ ಕೂಡ ಇನ್ವಾಲ್ವ್ ಮಾಡಬೇಕು. ಸೊ ಕಾಶ್ಮೀರದ ಬಗ್ಗೆ ಎಷ್ಟು ಡೀಪಾಗಿ ದೇವೇಗೌಡರು ಯೋಚನೆ ಮಾಡ್ತಾ ಇದ್ರು ಅನ್ನೋದನ್ನು ತೋರಿಸುತ್ತೆ. ಅವರು ಅವಾಗ ಯೋಚನೆ ಮಾಡ್ತಕ್ಕಂಥದ್ದು ಡಾಕ್ಟರ್ ಹಿರೇನಂದಾನಿ ಅಂತ ಹೇಳಿ ಒಬ್ಬರು ENT ಸರ್ಜನ್ ಇರ್ತಾರೆ.
ಅವರು ಬಾಂಬೆನಲ್ಲಿರೋರು. 1917ರಲ್ಲಿ ಅವರು ಪಾಕಿಸ್ತಾನದಲ್ಲಿ ಹುಟ್ಟಿದವರು, ಆವಾಗಿದ್ದ ಪಾಕಿಸ್ತಾನದಲ್ಲಿ. ಅವರು ದೆಹಲಿಯಲ್ಲಿ ಪ್ರಾಕ್ಟೀಸ್, ಅವರು ಬಾಂಬೆನಲ್ಲಿ ಈಗ ENT ಸರ್ಜನ್ ಆಗಿರ್ತಾರೆ. ಸೊ 1980s ದೇವೇಗೌಡರಿಗೆ ಒಂದು ಗಂಟಲು ಸಮಸ್ಯೆ ಇದ್ದಾಗ ಅವ್ರ ಹತ್ರ ಚಿಕಿತ್ಸೆ ಪಡೆದಿರ್ತಾರೆ. ನಂತರ ಅವ್ರ ಹತ್ರ ಏನೋ ಸಂಪರ್ಕದಲ್ಲಿರ್ತಾರೆ. ಆ ಹಿರೇನಂದಾನಿ ಅವರು ಬಹಳ ವಿಶಿಷ್ಟವಾದಂಥ ವ್ಯಕ್ತಿ. ಅವರು ಜಿನ್ನಾ ಅವರಿಗೂ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಆಮೇಲೆ ಫರೂಕ್ ಅಬ್ದುಲ್ಲಾ, ಶೇಖ್ ಅಬ್ದುಲ್ಲಾ ಅವ್ರಿಗೂ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಆಮೇಲೆ ದೇವೇಗೌಡರು ಗೊತ್ತಿರುತ್ತೆ ಅವರಿಗೆ ನವಾಜ್ ಶರೀಫ್ ಅವರ ತಂದೆ ಪರಿಚಯ ಇದೆ ಅಂತ ಹೇಳಿ. ಸೊ ಅದೇ ಸಂದರ್ಭದಲ್ಲಿ ಒಂದು 2-3 ತಿಂಗಳ ಹಿಂದೆ ನವಾಜ್ ಶರೀಫ್ ಕೂಡ ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರಕ್ಕೆ ಬಂದಿರ್ತಾರೆ. ಸೊ ಇವರು ಹಿರೇನಂದಾನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ರ ಮಾತಾಡಬೇಕು, ಒಂದ್ಸಲಿ ಬನ್ನಿ ಡೆಲ್ಲಿಗೆ ಅಂತ ಹೇಳಿ ಕರೆಸ್ಕೊತಾರೆ. ಬಂದಮೇಲೆ ನೋಡಿ, ನನಗೆ ಈ ಸಮಸ್ಯೆಯನ್ನು ಏನಾದ್ರು ಮಾಡಿ ಪರಿಹರಿಸಬೇಕು ಅಂತಿದೆ, ನೀವು ಏನಾದರೂ ಮಾಡಿ ನವಾಜ್ ಶರೀಫ್ ಅವ್ರ ಹತ್ರ ಮಾತಾಡಿ ಒಂದು ಡೈಲಾಗ್ ಶುರು ಮಾಡಲಿಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಿರೇನಂದಾನಿ ಅವರು ಶರೀಫ್ ಅವ್ರ ಹತ್ರ ಮಾತಾಡಲಿಕ್ಕೆ ಲಂಡನ್ನಲ್ಲಿ ಒಂದು ಸೀಕ್ರೆಟ್ ಮೀಟಿಂಗ್ಗೆ ಹೋಗ್ತಾರೆ. ಸೊ ಒಂದು ಮಾತಾಡ್ತಾರೆ, ಒಂದಷ್ಟು ಕಡೆಗೆ ಅವರು ದೇವೇಗೌಡರಿಗೆ ಫೋನ್ ಕೂಡ ಮಾತಾಡಿಸಿ, ಸೊ ಫೋನ್ನಲ್ಲಿ ದೇವೇಗೌಡರು ಮತ್ತು ನವಾಜ್ ಶರೀಫ್ ಮಾತಾಡ್ತಾರೆ. ಸೊ ಆವಾಗ ಶರೀಫ್ ಅವರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಆಯಿತು, ನಾವು ಭೇಟಿ ಮಾಡೋಣ, ಅದಕ್ಕೆ ಮೊದಲು ಒಂದು ಫಾರಿನ್ ಸೆಕ್ರೆಟರಿ ಲೆವೆಲ್ ಮೀಟಿಂಗ್ ಆಗಲಿ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಅದೆಲ್ಲ ಇನ್ನೇನು ಆಗಬೇಕು, ಬಟ್ ಅಷ್ಟರಲ್ಲಿ ಇನ್ನೇನು ಒಂದು ಇನಿಷಿಯೇಟಿವ್ ತಗೋಬೇಕು ಅಂತಿದ್ದವಾಗ ಕಾಂಗ್ರೆಸ್ ಪಕ್ಷ ದೇವೇಗೌಡರಿಗೆ ಕೊಟ್ಟಿದ್ದಂಥ ಸಪೋರ್ಟನ್ನು ವಿತ್ಡ್ರಾ ಮಾಡಿಬಿಡುತ್ತೆ. ಹಾಗಾಗಿ ದೇವೇಗೌಡ ಸರ್ಕಾರ ಬಿದ್ದು ಹೋಗುತ್ತೆ. ಸೊ ಏನೋ ಒಂದು ಕನಸು ಒಂಚೂರು ಚಿಗುರಿತ್ತು, ಅದು ಅಲ್ಲೇ ಕಮರಿ ಹೋಗ್ಬಿಡುತ್ತೆ.